ಎಲ್ಲಿ ಜಾರಿತು ಮನವೋ. ನಮ್ಮ ಯಜಮಾನ್ರ ಹತ್ರ ನನ್ನ ಮಗನ ಮದುವೆಗೆ ಅಂತ ಹೇಳಿ 2 ಲಕ್ಷ ರೂಪಾಯಿ ಚೀಟಿ ಹಾಕಿದ್ದೆ. ಚೀಟಿ ಎತ್ತಿ 2 ತಿಂಗಳಾಯ್ತು, 1 ಪೈಸಾನೂ ಕೊಟ್ಟಿಲ್ಲ. ನನ್ನ ಮಗನ ಮದುವೆ ಮುಂದಿನ ತಿಂಗಳ ನಿಶ್ಚಯ ಆಗ್ಬಿಟ್ಟಿದೆ. ಬೀಗರ ಮೇಲಿನ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಛತ್ರ ಬುಕ್ ಮಾಡ್ಕೊಂಡ್ರ, ಮದುವೆಗೆಲ್ಲ ಸಿದ್ಧತೆ ಮಾಡ್ಕೊಂಡ್ರ ಅಂತ ಹೇಳ್ತಾ ಇದ್ದಾರೆ. ಈ ಮದುವೆ ಏನಾದ್ರೂ ನಿಂತೋದ್ರೆ ನಾನೇ ನನ್ನ ಮಗಳು ಬದುಕಿರೋದಿಲ್ಲಮ್ಮ. ಸತ್ತೋಗ್ತೀವಿ. ನೋಡಿ, ನಿಮಗೆ ಕೊಡೋದಕ್ಕೆ ನನ್ನ ಹತ್ರ ಹಣ ಇಲ್ಲ. ನಮ್ಮ ಯಜಮಾನ್ರಿಗೆ ಕೊಡ್ಬೇಕಾದ ಹಣದ ಬದಲಾಗಿ ಈ ಒಡವೆಗಳನ್ನ ಕೊಡ್ತಾ ಇದ್ದೀನಿ. ಇದು ಸುಮಾರು 2.5 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ. ತಗೊಳ್ಳಿ. ನಂಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ನಿಮ್ಮ ಮಗಳ ಮದ್ವೆನ ಸಂತೋಷವಾಗಿ ಮಾಡಿ. ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ? ಪ್ರಶ್ನೆಗಳನ್ನ ಕೇಳ್ಬೇಕ್ರಿ. ಪ್ರಶ್ನೆಗಳನ್ನ ನಿಮ್ಮನ್ನ ಇಟ್ಕೊಂಡ್ರೆ ಉತ್ತರ ಸಿಗಲ್ಲ. ಜೀವನ ಅಂದ್ರೆ ಏನು? ಹುಟ್ಟಿದಾಗ ಮಾತ್ರ ಹತ್ತು, ಸಾಯೋವರೆಗೂ ನಗ್ನಗ್ತಾ ಸಾಗಿಸ್ಬೇಕಾದ ಪ್ರಯಾಣ. ನಮ್ಮ ಹೃದಯದಲ್ಲಿದೆ, ಮಾತ್ನಲ್ಲಿದೆ, ಕೃತಿಲಿದೆ, ನಿಮ್ಮಲ್ಲಿದೆ, ನನ್ನಲ್ಲೂ ಇದೆ. ಸಾರಿ ಡಾಲಿ, ಐ ಆಮ್ ಸಾರಿ. ನಾನು ನಿನಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ. ನನ್ನ ವಿಷಯ ಬಿಡ್ರಿ, ಪಾಪ ಆ ಜನರ ದುಡ್ಡೆಲ್ಲ ಏನಾಯ್ತು? ಡಾಲಿ, ನನ್ನ ಫ್ರೆಂಡ್ ನಂಬಿ ಮೋಸ ಹೋಗ್ಬಿಟ್ಟೆ ಕಣೆ. ಅವನು ನನಗೆ ಸರಿಯಾಗಿ ಕೈ ಕೊಟ್ಬಿಟ್ಟ. ಇಲ್ಲ ಡಾಲಿ, ಈಗ ಏನ್ ಮಾಡ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಜನರಿಗೆ ಏನ್ ಉತ್ತರ ಹೇಳ್ಬೇಕು ಅಂತ ನನಗೆ ತೋಚ್ತಾ ಇಲ್ಲ ಡಾಲಿ, ನನಗೆ ತೋಚ್ತಾ ಇಲ್ಲ. ಭಾವನಾ, ಭಾವನಾ ಎಲ್ಲೋ ಹೋದ್ಲಪ್ಪ ಇವಳು? ಸ್ವಿಚ್ ಆಫ್ ಮಾಡಿದಾಳೆ. ಆಕಾಶ್ ಇವನು ಸ್ವಿಚ್ ಆಫ್ ಮಾಡಿದಾನೆ. ಎಲ್ಲಿ ಹೋಗಿರ್ಬೋದು ಇಬ್ರು? ನೀವ್ ಯಾವಾಗ್ಲೂ ನಗ್ತಾನೆ ಇರ್ತಿರಲ್ಲ, ಅದ್ರ ಗುಟ್ಟೇನು? 5 ವರ್ಷಗಳ ಹಿಂದೆ ಸಾಗರಿಯನ್ನು ಹುಡುಗಿ ನಾನು ಪ್ರೀತಿಸ್ತಾ ಇದ್ದೆ. ಅವಳು ನನ್ನನ್ನು ಪ್ರೀತಿಸ್ತಾ ಇದ್ಲು. ನಾವಿಬ್ರು ಒಬ್ಬರನ್ನೊಬ್ಬರು ನೋಡಿದೆ. ಊಟ ತಿಂಡಿ ಮಾಡೋದಿರಲಿ, ಒಂದು ತೊಟ್ಟು ನೀರು ಸಹ ಕುಡಿತಿರ್ಲಿಲ್ಲ. ಇಬ್ಬರದು ಎದುರು ಬದ್ರು ಮನೆ. ಪ್ರೀತಿ ಹೀಗೆ 1 ವರ್ಷ ಸಾಕ್ತು. ಇದ್ದಕ್ಕಿದ್ದಾಗೆ ಒಂದಿನ ಅವ್ರ ಮನೆಯವರು ಬೇರೆ ಹುಡುಗನ ಜೊತೆ ಅವಳು ಮದುವೆ ಫಿಕ್ಸ್ ಮಾಡಿಬಿಟ್ರು. ನಾನು ಅವಳು ಸಿಗೋದಿಲ್ಲ ಅಂತ ಗೊತ್ತಾದ ಮೇಲೆ ನಮ್ಮ ಪ್ರೀತಿ ವಿಚಾರದಲ್ಲ ಒಂದು ಪತ್ರದಲ್ಲಿ ಬರೆದು ಒಂದಿನ ಸಾಗರಿ ಸೂಸೈಡ್ ಮಾಡ್ಕೊಂಡ್ಬಿಟ್ಲು. ಅತ್ತೆ ಅತ್ತೆ ಸಾಕಾಗೋರ್ಗೂ ಅತ್ತೆ. ಆಮೇಲೆ ತೀರ್ಮಾನ ಮಾಡಿದೆ, ನಾನೇನು ಅಳಬಾರ್ದು. ನನ್ನ ಸಾಗರ ನೆನಪಲ್ಲಿ ನಗ್ನಗ್ತಾ ಇರಬೇಕು ಅಂತ ತೀರ್ಮಾನ ಮಾಡಿದೆ. ಅದಕ್ಕೆ ನಾನು ನಗ್ನಗ್ತಾ ಇರ್ತೀನಿ, ನಗ್ನಗ್ತಾ ಇದ್ದೀನಿ. ನಿಮ್ ಹೃದಯದಲ್ಲಿ ಇಷ್ಟೊಂದು ನೋವುಗಳಿದೆ ಅಂತ ಖಂಡಿತ ನಂಗೆ ಗೊತ್ತಿರಲಿಲ್ಲ. ಅದನ್ನು ಯಾರ ಹತ್ರನೂ ಹಂಚ್ಕೊಳ್ಳದೆ ಒಬ್ಬರೇ ಅನುಭವಿಸ್ತಾ ಇದ್ದೀರಲ್ಲ. ನಾನು ನನ್ನ ಭಾವನೆಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡ ಹಾಗೆ ನೀವು ನಿಮ್ಮ ಭಾವನೆಗಳನ್ನ ನನ್ನ ಹತ್ರ ಹಂಚ್ಕೋಬಹುದು. ನಾವಿಬ್ರು ಫ್ರೆಂಡ್ಸ್ ಅಲ್ವಾ?